ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಗಸ್ತ್ಯ ಬ್ಲಾಗ್. ಎಲ್ಲಿಗೆ ಯಾಕೋ ಹೌದು ಫಿಟ್ ಅಮ್ಕಂಡೆ ಫಿಶ್ ಅಮ್ಕಂಡೆ. ನೋಡಕ್ಕೆ ನಾವು ಮಾತಾಡ್ಬೋದ್ರಿ. ಫಿಶ್ ಅನ್ನ ತೆಗೆದಿರ್ತಾವ್ರಿ. ಇವ್ನು ಮಾತ್ರ ಮಧ್ಯದಲ್ಲಿ ಹೋಗ್ತಿರ್ತಾನೆ. ಆಮೇಲೆ ಹೋಗ್ಬಿಟ್ರಿ. ಆಮೇಲೆ ಆಟ ಆಡಿ ಮನೆಗೆ ಬರುತ್ತೆ. ಮತ್ತೆ ಇನ್ನೇನ್ ಮಾಡ್ತಿರ್ರಿ ಅಲ್ಲಿ? ಅನ್ನಿ ಊಟ ಮಾಡೋದ್ರಿ, ರಾತ್ರಿ ಮನೆಗೆ ಬರುತ್ರಿ. ರಾತ್ರಿ ಬರೋದೇನ್ರಿ? ಈಗ ಹೋದ್ರೆ ಅಷ್ಟೊತ್ತಾಗುತ್ತೇನ್ರಿ? ಲೇಟ್ ಆಗುತ್ತಾ? ರಾತ್ರಿನೇ ಬರೋದಾ? ಕಾರಲ್ಲಿ ಹೋಗ್ತಾ ಇದ್ರ ಬೈಕಲ್ಲೇನ್ರಿ? ಕಾರಲ್ಲಿ. ಬೈಕ್ ರೀ? ಬೈಕ್ ರೀ. ಸೊ ಈಗ ಮನೆ ಬಿಡ್ತಾ ಇದೀವಿ. ಟೈಮ್ ಆಯ್ತು ಬೇರೆ. ಆಲ್ಮೋಸ್ಟ್ ಆಲ್ರೆಡಿ ನಾವು 1 ಗಂಟೆ 1:30 ಅನ್ಕೊಂಡಿದ್ವಿ, 2:30 ಆಗ್ಬಿಡೈತೆ. ಸೊ ಇಲ್ಲಿಂದ ಅಲ್ಲಿ 1 ಅವರ್ ಬೇಕು ಹೋಗಕ್ಕೆ. ಸೊ ಹೆಂಗಿರುತ್ತೆ ಫಿಶ್ ಅಕ್ವೇರಿಯಂ ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ. ಜನಿಸುವ ಪ್ರೀತಿಯೇ ಶಾಶ್ವತ. ಕಬ್ಬನ್ ಫಿಶ್ ನೋಡಕ್ಕಲ್ವಾ? ಕಬ್ಬನ್ ಪಾರ್ಕ್ ಬಂದಿದ್ಯಾ? ಅಕ್ಕ ನಿಂಗೆ ಟಿಕೆಟ್ ತಗೊಳ್ಳಿಲ್ಲ ಮತ್ತೆ? ಸೊ ನಮ್ಮದು ರೆಸ್ಟ್ ರೂಮ್ ಅಂತೂ ಎಲ್ಲಾದರೂ ಫಸ್ಟ್ ಹೋಗ್ಬೇಕು. ಸೊ ಅಲ್ಲಿಗೆ ಹೋಗಿ ಬಂದು ಕಂಟಿನ್ಯೂ ಮಾಡೋಣ. ಸೊ ಇದು ಕಬ್ಬನ್ ಪಾರ್ಕ್ ಒಳಗೇನೆ ಮಾಡಿದ್ದಾರೆ, ಅಂದರೆ ಫಿಶು ಅಕ್ವೇರಿಯಂ. ಮತ್ತು ಪಕ್ಕದಲ್ಲೇ ಬಾಲ್ ವಿಹಾರ್ ಇದೆ, ಅದು ಲಾಸ್ಟ್ ಟೈಮ್ ಕರ್ಕೋಗಿದೆ. ಸೊ ಈಗ ಇಲ್ಲಿ ಕರ್ಕೊಂಡ್ಬಂದಿದ್ದೀವಿ. ನಮ್ಮ ಅಗ್ಗು ಒಂದು ಸ್ವಲ್ಪ ದೊಡ್ಡವನಾಗಿದ್ದಾನೆ ಈಗ. ಸೊ ಈ ಒಂದು ಬೆಂಗಳೂರೊಳಗಿರೋ ಒಂದು ಅಕ್ವೇರಿಯಮ್ಗೆ ಒಂದು ಫೌಂಡೇಶನ್ ಸ್ಟೋನ್ನ ಫಸ್ಟ್ ಇಟ್ಟಿದ್ದು ಗೌರ್ಮೆಂಟ್ ಆಫ್ ಮೈಸೂರು. ಸೊ ಒಂಥರ ಖುಷಿನೇ. ಆ್ಯಕ್ಚುಲಿ ನಮ್ಮ ಅಗಸ್ತ್ಯನ ಸಲುವಾಗಂತಲೇ ಹೋಗಿದ್ದು ನಾವು ನೋಡಲಿಕ್ಕೆ, ಅವನೊಂದು ಸ್ವಲ್ಪ ಚೇಂಜಸ್ ಇರಲಿ ಅಂತ. ಬಟ್ ಇಲ್ಲಿ ಕರೆ ಹೇಳ್ಬೇಕಂದ್ರೆ ನಮಗೂ ಭಾಳ ಖುಷಿ ಅನಿಸಿತು. ಇಲ್ಲಿ ಫಸ್ಟ್ ಎಂಟ್ರಿ ಕೊಟ್ಟ ತಕ್ಷಣ ಇದೇನು ಪ್ಲೇಸ್ ಐತಲ್ಲ, ಇದು ನನಗಂತೂ ಭಾಳ ಇಷ್ಟ ಆಯಿತು. ಒಂದು ದೊಡ್ಡದೊಂದು ಪಾಂಡ್ ಥರ ಮಾಡಿ ಈ ಮೀನುಗಳನ್ನೆಲ್ಲ ಹಾಕ್ಯಾರ. ಆ್ಯಂಡ್ ಆ ವೈಬನ ಇಷ್ಟು ಒಂದು ಪಾಸಿಟಿವ್ ಇತ್ತಲ್ಲ, ಒಂಥರ ಶಾಂತ ಅನ್ಸಕತ್ತಿತ್ತು. ಜನ ಇದ್ರೂ ಒಂಥರ ಶಾಂತಿ, ಏನೋ ಒಂಥರ ಖುಷಿಯ ಮೀನುಗಳೆಲ್ಲ ಓಡಾಡೋದು. ಆ್ಯಂಡ್ ಒಂಥರ ಶಾಂತವಾದಂಥ ನೀರು. ಫಸ್ಟ್ ಹೋದ ತಕ್ಷಣ ಒಂದು ಟನಲ್ ಒಳಗಿಂದ ನಮ್ಗೆ ಅದು ಸಿಗ್ತದೆ, ಅದು ಖುಷಿ ಆಗ್ತದೆ. ಅದು ಆದ ತಕ್ಷಣ ಪಕ್ಕಕ್ಕೆ ಇನ್ನೊಂದು ಸಣ್ಣದಾಗಿ ಟನಲ್ ಮಾಡಿದ್ದಾರೆ, ಭಾಳ ದೊಡ್ಡದೇನಿಲ್ಲ. ಫಸ್ಟ್ ಟನಲ್ ಅದ, ಅಲ್ಲೆಲ್ಲ ಫಿಶ್ಗಳೆಲ್ಲ ವೆರೈಟೀಸ್ ಆಫ್ ಫಿಶಸ್ ಅದಾವ. ಇಲ್ಲೆಲ್ಲ ಒಂದಷ್ಟು ಜನ ಫೋಟೋಸು ತಗೊಳ್ಳಿಕತ್ತಿದ್ರು, ರೀಲ್ಸ್ ಮಾಡ್ಕೋಬೋದು, ಅದೆಲ್ಲ ಫ್ರೀ ಇತ್ತು. ಆರಾಮಾಗಿ ನಾವು ಒಂದಷ್ಟು ಫೋಟೋಸ್ ತೊಗೊಂಡ್ವಿ. ಫಿಶ್ಗಳಂತರೂ ಅದನ್ನು ನೋಡ್ರೆ ಏನೋ ಒಂಥರ ಚೆಂದ ಅನ್ನಿಸ್ಲಿಕ್ಕತ್ತಿತ್ತು, ವೆರೈಟೀಸ್ ಆಫ್ ಫಿಶಸ್. ಅದಾದ ತಕ್ಷಣ ಫಸ್ಟ್ ಫ್ಲೋರ್ ಒಳಗೆ ಅಗೇನ್ ನೆಕ್ಸ್ಟ್ ಫಿಶ್ ಅಕ್ವೇರಿಯಮ್ಗಳು ದೊಡ್ಡ ಎಲ್ಲ ಇಟ್ಟಾರೆ. ಇಲ್ಲಿ ಭಾಳ ವೆರೈಟೀಸ್ ಅದಾವೆ. ಆ್ಯಕ್ಚುಲಿ ಒಂದು ಸ್ಟಾರ್ ಫಿಶ್ ಆಗಿರ್ಬೋದು. ಇದು ಸ್ಟಾರ್ ಫಿಶ್ ಆ್ಯಕ್ಚುಲಿ ನಾ ಸ್ಕೂಲ್ ಟೈಮ್ ಒಳಗೆ ನೋಡಿದ್ದೆ, ನಮ್ಗೆ ತೋರಿಸಿದ್ದು ಸ್ಕೂಲ್ ಒಳಗೆ. ಅದಾದಮೇಲೆ ಒಂದು ಲೈವ್ ಆಗಿ ನೋಡತ್ತೇನಂದ್ರೆ ಇದು ಫಸ್ಟ್ ಆಗಿತ್ತು. ಸೊ ಭಾಳ ವೆರೈಟಿ ಒಂದು ಮ್ಯಾರಿನ್ ಲೈಫ್ನಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗಾಕತ್ತಿತ್ತು. ನಾವು ಅಲ್ಲಿ ಅದೇವೇನೋ ಒಳಗಡೆ ಅಂಡರ್ ವಾಟರ್ ಅದೇವೇನೋ ನಾವು ಎಲ್ಲನೂ ಫೀಲ್ ಮಾಡಾಕತ್ತೇವೇನೋ, ಅಷ್ಟು ಒಂದು ಅದ್ಭುತವಾಗಿ ಒಂದು ಇಟ್ಟಿದೆ. ಪ್ರತಿಯೊಂದು ಹವಳ ದಿನಗಳಾಗಿರ್ಬೋದು. ಈಗ ನೀವು ಯಾರು ಸೈನ್ಸ್ ಓದತ್ತಿದ್ರಿ, ಅಥವಾ ನೀವು ಎನ್ವೈರ್ನ್ಮೆಂಟ್ ಏನಾರ ಸ್ಟೂಡೆಂಟ್ ಆಗಿದ್ರಿ, ಅಥವಾ ಕಾಂಪಿಟೇಟಿವ್ ಎಕ್ಸಾಮಿಗೆ ನೀವು ಏನಾರ ತಯಾರಾಗತ್ತಿದ್ರಿ ಅಂದ್ರೆ ನಿಮ್ಗೆ ಇನ್ನೂ ರಿಲೇಟ್ ಆಗ್ತೈತಿದ್ನೆಲ್ಲ. ನೀವು ಹವಳ ದಿನಗಳಾಗಿರ್ಬೋದು, ಫಿಶಸ್ ಆಗಿರ್ಬೋದು, ಮ್ಯಾರಿನ್ ವಾಟರ್ ಆಗಿರ್ಬೋದು, ಒಂದು ವಾಟರ್ದೊಂದು ಎನ್ವೈರ್ನ್ಮೆಂಟ್ ಇರ್ತೈತಲ್ಲ, ಪ್ರತಿಯೊಂದು ನಿಮ್ಗೆ ಒಂಥರ ಟಚ್ ಆದಂಗೆ ಆಗ್ತಿರ್ತೈತಿ. ಎಸ್ ಇದು ನೋದೇನಿಲ್ಲ, ಇದೇ ಥರ ಇರ್ತೈತೇನೋ, ಈ ಥರ ಅನಿಸೋವಷ್ಟು ಒಂದು ಚೆಂದ ಅನ್ನಿಸ್ಲಕ್ಕತ್ತಿತ್ತು. ಆ್ಯಂಡ್ ಅಲ್ಲಿ ಒಂದಷ್ಟು ಕಾಲೇಜ್ ಸ್ಟೂಡೆಂಟ್ಸನ್ನು ಬಂದಿದ್ದರು. ಅವರಂತೂ ಇನ್ನೂ ಮಸ್ತ್ ನಮಗೆ ಈ ಫಿಶ್ ಇದು ಅಂತೇಳಿ, ಅಂದರೆ ಲೈಕ್ ಅವರು ನೋಡಿದ ತಕ್ಷಣ ಒಂದು ಸೈನ್ಸ್ ಸ್ಟೂಡೆಂಟ್ ಇರ್ಬೋದೇನೋ ಅಂಥೇಳಿ. ಸೊ ಕಲೀಲಿಕ್ಕೂ ಭಾಳ ಸಿಗಾಕತ್ತಿತ್ತು. ಇನ್ನು ಆಮೆಗಳನ್ನು ನೋಡಿದ್ರು ನಾವು. ಇಷ್ಟು ಚಿಕ್ಕ ಆಮೆಗಳಿದ್ದುಲ್ಲ. ಆ್ಯಕ್ಚುಲಿ ನಮ್ಮ ಮನೆಯೊಳಗೂ ಆಮೆ ಅದ, ದೊಡ್ಡದಾಗೈತಿ. ಈಗ ಇಲ್ಲಿ ಒಂದು ಆಮೆ ಇತ್ತು, ಚಿಕ್ಕ ಆಮೆ ಅಲ್ಲ, ಅದು ಒಂದು ವಿಡಿಯೋ ಒಳಗೆ ಆ್ಯಕ್ಚುಲಿ ದೊಡ್ಡದು ಕಾಣತ್ತದ. ಬಟ್ ನಿಯರ್ಲಿ ನೋಡಿದಾಗ ಭಾಳ ಚಿಕ್ಕ ಒಂದು ಆಮೆಗಳನ್ನು ಇದ್ದು. ಇನ್ನು ಮೀನುಗಳ ವೆರೈಟಿ ಅಂತೂ ಹೇಳಲಿಕ್ಕೇ ಆಗಂಗಿಲ್ಲ, ಅಷ್ಟು ವೆರೈಟೀಸ್ ಆಫ್ ಫಿಶಸ್ ಇದು. ಮತ್ತು ಪ್ರತಿಯೊಂದನ್ನು ಇಲ್ಲಿ ಇದು ಮಾಡಿದ್ರು ಅವರು. ಒಂದು ಹವಳದ ದಿಬ್ಬಗಳಾಗಿರ್ಬೋದು, ಒಂದು ಯಾವ್ಯಾವುದು
ಇರ್ತೈತಲ್ಲ ಆ ಕ್ರಿಯೇಚರ್ ನೀರು ಒಳಗಿನ ಒಂದು ಬೆಳೆಯುವಂಥ ಸಸ್ಯಗಳಾಗಿರ್ಬೋದು, ಪುಟ್ಟ ಪುಟ್ಟ ಗುಡ್ಡಗಳನ್ನು ಕ್ರಿಯೇಟ್ ಮಾಡಿದರು, ಹವಳದ ದಿಣ್ಣೆಗಳನ್ನು ಕ್ರಿಯೇಟ್ ಮಾಡಿದರು. ಸೊ ಇದೆಲ್ಲ ಇಷ್ಟು ಆಸಮ್ ಆಗಿತ್ತಲ್ಲ, ರಿಯಲಿ ಭಾಳ ಚಂದ ಇತ್ತು. ಇದು ನೋಡಲಿಕ್ಕೆ ಭಾಳ ಶಾಂತ ಅನ್ನಿಸ್ಲಿಕ್ಕತ್ತಿತ್ತು, ಖುಷಿ ಆಗಕತ್ತಿತ್ತು. ನಾವು ಒಂದು ನೀರೊಳಗನ ಇದ್ದು ಫೀಲ್ ಮಾಡತ್ತೇವೇನೋ ಅನ್ನೋ ಅಷ್ಟು ಚಂದ ಇತ್ತು. ಇನ್ನು ಸಣ್ಣ ಹುಡುಗರಿಗಾಗಿರ್ಬೋದು ಅವ್ರಿಗೆ ಇನ್ನೂ ಚಂದ ಅನ್ನಿಸ್ತದ, ಒಂದು ಹೊಸದು ಅನ್ನಿಸ್ತದ. ಪ್ರತಿಯೊಂದು ಮೀನಿನ ಪ್ರಭೇದ ಯಾವುದಿದು, ಏನೇನು ಮಾಡ್ಯಾರಲ್ಲ ಅದ್ರ ಬಗ್ಗೆ ಎಲ್ಲ ಒಂದು ಅದ್ರ ಪಕ್ಕನ ಬರೆದು ಹಚ್ಚಿದ್ರು. ಸೊ ಪ್ರತಿಯೊಂದು ನಮ್ಗೆ ಓದ್ಲಿಕ್ಕೆ ಸಿಗತ್ತಿತ್ತು, ತಿಳ್ಕೊಳ್ಳಿಕ್ಕೆ ಸಿಗಾಕತ್ತಿತ್ತು, ಅರ್ಥ ಮಾಡ್ಕೊಳ್ಳಿಕ್ಕೆ ಸಿಗಾಕತ್ತಿತ್ತು, ಆ್ಯಂಡ್ ಲೈವ್ ಆಗಿ ನೋಡ್ಲಿಕ್ಕೆ ಸಿಗಾಕತ್ತಿತ್ತು. ಖರೇನ ಭಾಳನ ಅದ್ಭುತವಾಗಿತ್ತು. ಇಲ್ಲಿ ಬುದ್ಧಂದಂದ್ರೆ ಇಷ್ಟು ಪಾಸಿಟಿವ್ ವೈಬ್ಸ್ ಕೊಡಾಕತ್ತಿತ್ತಲ್ಲ, ಒಂದು ಮೂರ್ತಿ ಇಟ್ಟಿದ್ರು, ಭಾಳನ ಚಂದಿತ್ತು. ಸೊ ನಾವು ಖರೇನು ಭಾಳ ಎಂಜಾಯ್ ಮಾಡಿದ್ವಿ. ಏನು ಈ ಕಬ್ಬನ್ ಪಾರ್ಕ್ ಒಳಗೆ ಒಂದು ಬಾಲವಿಹಾರ ಪಕ್ಕಕ್ಕನ ಇದೊಂದು ಅಕ್ವೇರಿಯಮನ್ನು ಮಾಡ್ಯಾರ, ಚಂದ ಅನ್ಸಿತ್ತು ನಮ್ಗಂತೂ. ಸೊ ಇಲ್ಲಿ ನಾವು ಕಬ್ಬನ್ ಪಾರ್ಕ್ಗೆ ಬಂದಿದ್ವಿ. ಕಬ್ಬನ್ ಪಾರ್ಕಲ್ಲಿ ಹೆಂಗೆ ಅಂದರೆ ನಿಮಗೆ ಇಲ್ಲಿ ಏನು ಕಾಣ್ತಿದೆಯಲ್ಲ ಇದೆಲ್ಲ ಫ್ರೀ. ಊಟ ಗೀಟ ಎಲ್ಲ ಕಟ್ಕೊಂಡು ನೀವು ಬೆಳಗ್ಗೆನೇ ಬಂದ್ಬಿಟ್ರೆ ಒಂಥರ ಪಿಕ್ನಿಕ್ ಟೈಪು. ಸೊ ಕಣ್ಣಿಗೆ ತಂಪು ಆಗುತ್ತೆ. ಅಕ್ಕಿಗಳಿವೆ, ಹೇಳ್ತಿ ಪಕ್ಕ ಇದಕ್ಕೆ ಅಕ್ಕಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಅದೆಲ್ಲ ನೋಡ್ಕೊಂಡು ನೀವು ಸಂಜೆವರೆಗೂ ಹೋಗ್ಬೋದು. ಸೊ ನೋಡ್ಬೋದು ನೀವು. ಬಟ್ ಇದ್ರೊಳಗೇನೆ ನಿಮಗೆ ಬಾಲವಿಹಾರ ಮತ್ತು ಫಿಶ್ ಅಕ್ವೇರಿಯಮಿಗೆ ಮಾಡಿ ಅದಕ್ಕೆ ಮಾತ್ರ ಟಿಕೆಟು. ಮತ್ತು ಇನ್ನೇನೆಲ್ಲ ಡಬಲ್. ಈಗ ನೀವೊಂದು ಜೋಳ ತಿಂತೀರ ಅಂದರೆ ಅದು 40 ರೂಪೀಸು, ಅಂದರೆ ನಮ್ಗೆ 2 ಸಿಗುತ್ತೆ, ಇಲ್ಲಿ 1 40 ರೂಪೀಸು. ಸೊ ಈ ಥರ ಇದೆ, ಏನೂ ಮಾಡೋಕ್ಕಾಗಲ್ಲ. ಟೂರಿಸ್ಟ್ ಪ್ಲೇಸ್ ಬಂದಮೇಲೆ ಜನನೂ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ತಗೋತಾ ಇರ್ತಾರೆ. ನಾವು ಅದಕ್ಕೆ ನಮ್ಮ ಮೇಡಮ್ ಒಂದು ಸ್ವಲ್ಪ ಬಿಸ್ಕೆಟ್ ತಂದುಬಿಟ್ಟಿದ್ರು ಅಗ್ಗುಗೆ. ಅಂದರೆ ಬಟ್ ನಮ್ಮ ಅಗ್ಗು ಅಷ್ಟೇನು ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊ ಬಂದಿದ್ದ. ಬಟ್ ಒಂದು ಎಕ್ಸ್ಪೆಕ್ಟೇಷನ್ ಬೆಲೂನ್ ಬೇಕಂತೆ, ಬೇಕಾದ್ರೆ ಕೊಡ್ತೀನಿ ಬಾರಪ್ಪ. ಬಟ್ ನೀನು ಅದು ಹೊಡೆದೋದ್ರೆ ಏನು ಮಾಡ್ತೀಯ? ಆಲ್ರೆಡಿ ಮನೇಲಿ ಒಂದು ಹೊಡೆದಿಲ್ಲ, ಹಂಗೆ ಹೊಡಿತದೆ. ಅದಕ್ಕೆ ಫುಲ್ ಬಲೂನ್ ತಗೊಳ್ಳೋಣ, ಪ್ಯಾಕೆಟು ಜಾಸ್ತಿ ಇರುತ್ತೆ. ಮನೇಲಿ ಹಿಂಗೆ ಊದಿ ಊದಿ ಬಿಡ್ಬೋದು. ನೀನು ಒಂದೇ ತಗೊಂಡ್ರೆ ಹೊಡೆದೋಗುತ್ತೆ, ಆವಾಗ ನಿನ್ಗೆ ಇನ್ನೊಂದು ಸಿಗಲ್ಲ. ಅದೇ 70 ರೂಪೀಸ್ಗೆ ಫುಲ್ ಸಿಗುತ್ತೆ ನಿಂಗೆ. ಬಬಲ್ಸು ಎಲ್ಲ ಐತಲ್ಲ ಚಿನ್ನಿಗೆ, ಎಷ್ಟು ತಂದು ಹಾಳು ಮಾಡಿಲ್ಲ. ಮನೇಲಿ ಎಷ್ಟು ಬಬಲ್ಸ್ ಇತ್ತಾಳು ಅಲ್ವಾ? ಸೊ ನಮ್ಮದು ಇವತ್ತಿನ ಒಂದು ವೀಕೆಂಡ್ ಸ್ಪೆಷಲ್ಲು. ನಾವು ಫಿಶ್ ಅಕ್ವೇರಿಯಮ್ ಹೋಗ್ತೀವಿ ಅಂದಿದ್ವಲ್ಲ, ಸೊ ಅದೇ ಇವತ್ತಿನ ವೀಡಿಯೋ ಆಗಿತ್ತು. ಸೊ ಹೋಪ್ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀವಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್.